ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಏನೈತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಪ್ಡೇಟ್ ಬಂದದ. 17ನೇ ತಾರೀಕು ಅಂದ್ರೆ ಇವತ್ತೇ ಬಂದದ. PSI ಮತ್ತು ವಿಲೇಜ್ ಅಕೌಂಟೆಂಟ್ ಹಾಗೆ ರಾಯಚೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಕಾಲೇಜ್ ಶಿಕ್ಷಣ ಇಲಾಖೆಯ KSET ಇವೆಲ್ಲ ಎಕ್ಸಾಮ್ಗಳ ಡೇಟನ್ನು ಅನೌನ್ಸ್ ಮಾಡಿದರು. ಇಲ್ಲಿ ಮೊದಲನೇದಾಗಿ ಇಲ್ಲಿ PSI 402 ಏನದ ಇದು ಎಕ್ಸಾಮನ್ನು 3/10/2024 ಅಂದ್ರೆ ಅಕ್ಟೋಬರ್ 3ನೇ ತಾರೀಕನ್ನು ಫಿಕ್ಸ್ ಮಾಡಿದರು. 10:30ರಿಂದ 12ರವರೆಗೆ ಏನೈತಿ ಪತ್ರಿಕೆ 1 ಇರ್ತದೆ. ನೆಕ್ಸ್ಟ್ 12:30ರಿಂದ 2 ಗಂಟೆವರೆಗೆ ಪತ್ರಿಕೆ 2 ಇರ್ತದೆ. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಏನೈತಿ ಇದು 29ನೇ ತಾರೀಕು ಕಡ್ಡಾಯ ಕನ್ನಡ ಇರ್ತದೆ. ಇದು ಈಗಾಗಲೇ ಅಪ್ಲಿಕೇಶನ್ನ ಹಾಕಿದವ್ರಿಗೆ. ನಂತರ ಏನೈತಿ 26/10/2024 ಅಂದ್ರೆ 26ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ ಶನಿವಾರ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗಿರ್ತದೆ ಅಂದಿದ್ರು ವಯೋಮಿತಿ ಸಡಿಲಿಕೆ ಕೊಟ್ಟ ನಂತರ ಹೊಸದಾಗಿ ಯಾರು ಅರ್ಜಿಯನ್ನು ಸಲ್ಲಿಸ್ತಾರಲ್ಲ ಅವರಿಗೆ 26ನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ. ಮತ್ತು ಇತರ ಮುಖ್ಯ ಪರೀಕ್ಷೆ ಯಾವಾಗಿರ್ತದೆ ಅಂದ್ರೆ 27/10/2024 ಏನೈತಿ ಇದರ ಮುಖ್ಯ ಪರೀಕ್ಷೆ ಇರ್ತದೆ. 10:30ರಿಂದ 12:30ರವರೆಗೆ ಪತ್ರಿಕೆ 1, 12:30ರಿಂದ 4:30ರವರೆಗೆ ಪತ್ರಿಕೆ 2 ಇರ್ತದೆ. ಇಲ್ಲಿ KSET ಎಕ್ಸಾಮ್ ಏನೈತಿ ಇದು 24/11/2024 ಇರ್ತದೆ. ನೆಕ್ಸ್ಟ್ ಇಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಇದು 24/11/2024 ಇದು ಕೂಡ ಭಾನುವಾರ ಇರ್ತದೆ. 11ರಿಂದ 1 ಗಂಟೆವರೆಗೆ ಪತ್ರಿಕೆ 2, 3ರಿಂದ 4ರವರೆಗೆ ಪತ್ರಿಕೆ 1 ಇರ್ತದೆ. ಸೊ ಇವೆರಡೂ ಕೂಡ ಏನೈತಿ ಎಕ್ಸಾಮ್ಗಳು ಭಾನುವಾರನ ಇರ್ತಾವೆ. ಈ KSET ಮತ್ತು ಸಹಾಯಕ ಪ್ರಾಧ್ಯಾಪಕರದ 24ನೇ ತಾರೀಕನ ಅದಾವು. ಮತ್ತು ಇಲ್ಲಿ ವಿಶೇಷ ಸೂಚನೆ ಒಂದು ಕೊಟ್ಟಾರು. ಇಲ್ಲಿ ನೋಡ್ಬೋದು ನೀವು, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ದಿನಾಂಕ 29/9/2024 ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕಗಳನ್ನು ಗಳಿಸಿದರೆ ಮಾತ್ರ ಏನೈತಿ 27/10/2024 ನಡೆಯುವ ಮುಖ್ಯ ಪರೀಕ್ಷೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದರು. ಸೊ ಈ PDF ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಅಲ್ಲಿ ಹೋಗಿ ನೋಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲರಿಗೂ ನೆನಪಿರಲಿ, ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ 29ನೇ ತಾರೀಕನ ಅದ ಈಗಾಗಲೇ ಅರ್ಜಿ ಸಲ್ಲಿಸಿದವ್ರಿಗೆ. ಮತ್ತು ಇನ್ನು ಮುಂದೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರಿಗೆ 26ನೇ ತಾರೀಕು ಅಂದ್ರೆ ಮುಂದಿನ ತಿಂಗಳೊಳಗೆ ಎಕ್ಸಾಮ ಇರ್ತದೆ. ಸೊ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.